ನೀರು ದೋಸೆ, ಚಿಕನ್ ಸಾರು. ಅದು ಗ್ಲಾಸ್. ಕರೆಂಟ್ ಹೋಯ್ತು. ನೋಡ ತೋರ್ಸಮ್ಮ, ಅದು ಎಷ್ಟು ಚಂದ. 3 years ವ್ಯಾರಂಟಿ ಉಂಟು. ವೆಲ್ಕಮ್ ಟು ಮೈ ಕರಾವಳಿ ಫ್ಯಾಮಿಲಿ. ವೆಲ್ಕಮ್ ಟು ಅವರ್ ಚಾನೆಲ್ ಕರಾವಳಿ ಫ್ಯಾಮಿಲಿ. ಬೇಡ ಹೇಳು. ವೆಲ್ಕಮ್ ಟು ಅವರ್ ಚಾನಲ್ ಮೈ ಕರಾವಳಿ ಫ್ಯಾಮಿಲಿ. ಎಲ್ಲರದ್ದು ಬ್ರೇಕ್ಫಾಸ್ಟ್ ಆಯ್ತಾ? ನಾವೀಗ ತಿಂತಿದ್ದೇವೆ ಹುಡ್ಲ ಸ್ಪೆಷಲ್ ದೋಸೆ ಮತ್ತೆ ಚಿಕನ್ ಸಾರು. ಚಿಕನ್ ಸಾರು, ವಾಟರ್ಮೆಲನ್ ಜ್ಯೂಸ್ ಸಮ್ಮರ್ ಸೀಸನಿಗೆ. ಯಾವಾಗಲೂ ಹೀಗೆ ಜ್ಯೂಸ್ ಉಂಟು ಅಂತ ತಿಳ್ಕೊಳ್ಬೇಡಿ. ಮನ್ಸು ಆಗುವಾಗ ಜ್ಯೂಸ್ ಮಾಡುದು, ಇಲ್ಲದ್ರೆ ಫ್ರೂಟ್ಸ್ ಅನ್ನು ಹಾಗೆ ತಿಂತೇವೆ. ಯಾವಾಗಲೂ ಬೆಳಿಗ್ಗೆ ಕಷಾಯ ಕುಡಿಯೋದು ನಾನು. ಇವತ್ತು ಜ್ಯೂಸ್ ಮಾಡಬೇಕು ಅಂತ ಆಯ್ತು, ಕುಡಿಬೇಕು ಅಂತ ಆಯ್ತು. ಹಾಗೆ ವಾಟರ್ಮೆಲನ್ ಇತ್ತು ಇವತ್ತು, ಹಾಗೆ ಅದನ್ನೇ ಮಾಡಿದೆ. ಮಸ್ಕ್ ಮೆಲನ್ ಉಂಟು, ಅದನ್ನು ತಿನ್ನುವುದಿಲ್ಲ. ಜ್ಯೂಸ್ ಅದು ಋತು ಮಾತ್ರ ಕುಡಿಯೋದು, ನಾನು ಕುಡಿಯೋದಿಲ್ಲ. ಬಂದು ತಲುಪಿದ್ವಿ. ನೋಡಿ ನಾನು ಅಮ್ಮ ಎಂತ ಮಾಡ್ತಿದ್ದಾರೆ ಅಂತ. ಈಗ ವಾಪಸ್ ಹೋಗಿಕೊಂಡು ಸಂಜೆ ನೋಡಿ ನಾನು ಅಮ್ಮ ಎಂತ ಹಾಕ್ತಿದ್ದಾರೆ ಅಂತ. ಇದು ಲೈಮ್ ಸೋಡಾ. ಅದು ಸಹ ಲೈಮ್ ಸೋಡಾ ಮಾಮೂಲಲ್ಲ, ಇದು ಸ್ವಲ್ಪ ಗ್ರೀನ್ ಸ್ಪೆಷಲ್ ಲೈಮ್ ಸೋಡಾ. ಸ್ಮೆಲ್ ಈಗವೇ ಬರ್ತದೆ. ಐಸ್ ಪೀಸ್ ನಾನು ಹಾಕ್ಲ ಐಸ್ ಪೀಸ್. ನಿಲ್ಲು, ನಾನಾ ಹಾಗೆಲ್ಲ ಅದು ಸ್ಟೈಲ್ ಎಲ್ಲ ಹಾಕ್ಲಿಕ್ಕೆ. ಅದೇ ಹೀಗೆ ಮತ್ತೆ ಸೋಡಾ ಹಾಕುದು, ಮತ್ತೆ ಅದು ಹಾಕುದು, ಮತ್ತೆ ಇದು ಹಾಕಿ, ಮತ್ತೆ ಇದು ಹಾಕಿ, ಎಲ್ಲ ಕಡೆ ಸೋಡಾ ಹಾಕಿ. ಐಸ್ ಪೀಸಿಗೆ ಅದ ಇದು ಕಲರ್ ಕಾಣ್ಬೇಕು, ಇಳಿಯುದು ಗೊತ್ತಾಯ್ತಾ? ಗ್ರೀನ್ ಕಲರ್ ಫುಲ್. ಆಯ್ತು, ಈಗ ಇಟ್ಕೊಳ್ಳಿ. ಎಂತ ಗೊತ್ತಿಲ್ಲ ಇದಕ್ಕೆ. ಸುಮ್ಮನೆ ಮಾಡಿ ಆಯ್ತು, ಸುಮ್ಮನೆ ಮಾಡಿ. ಎಂತೆಲ್ಲ ಮಾಡಿದ್ರು ಫಸ್ಟ್ ಐಸ್ ಪೀಸ್ ಹೀಗೆ, ಇನ್ನೊಂದು ಮತ್ತೊಂದು ನಾವು ಮಸಾಲ ತರ ಮಿಕ್ಸ್ ಮಾಡಿ ಅದು ಗ್ಲಾಸ್ ಪ್ಲೇನ್ ಗ್ಲಾಸ್ ಬೇಕಿತ್ತು, ನಮ್ದು ಡಿಸೈನ್ ಗ್ಲಾಸ್ ಅಲ್ಲ, ಗೊತ್ತಾಗುದಿಲ್ಲ ಅಷ್ಟೇ. ಸೋಡಾ. ಎಸ್, ಈಗ ನಾನು ಮಿಕ್ಸ್ ಮಾಡಬೇಕು ಅಂತಿಲ್ಲ, ಕುಡಿ ಹಾಗೆ. ಸೊಪ್ಪು ನಾನು ಅದು ಇದು ತೆಗಿಲಿಲ್ಲ, ಸೊಪ್ಪು ಹಾಗೆ ಹಾಕಿದ್ದು. ಅದರ ರಸ ತೆಗೆದು ಬೇಕಾದ್ರೆ ಹಾಕ್ಬೋದು ಖಾಲಿ. ಸೂಪರ್ ಅಲ್ಲ? ಓವರ್ ಆಕ್ಟಿಂಗ್ ಅಲ್ಲ ಸ್ವಲ್ಪ? ಫೀಲ್ ನೋಡಿ. ಅವಳ ಕಂಪ್ಯೂಟರ್ ಹಾಳಾಗಿತ್ತು, ಅವಳ ದೀಪಮ್ಮ ಕೊಟ್ಟದ ಅವಳ ಬರ್ಡೇ ಗಿಫ್ಟ್ ಅವತ್ತು. ಆಮೇಲೆ ಅದು ಹಾಳಾಗಿತ್ತು ಸ್ವಲ್ಪ, ಮತ್ತೆ ಇಷ್ಟು ಸಮಯ 1 year ಆಯಿತು ಹಾಗೆ ಇಟ್ಟು. ಹಾಗೆ ಈಗ ಮಾನಿಟರ್ ಒಂದು ಚೇಂಜ್ ಮಾಡಿ ತಂದದ್ದು. ಈಗ ಖುಷಿಯಲ್ಲಿದ್ದಾಳೆ. ಹಾಗೆ ಬೇಕಂತಿಲ್ಲ, ಅದರಲ್ಲಿ ಸಹ ಹೋಗ್ಬೋದು. ಮೆನುವಲ್ಲಿ ಇರ್ತದೆ. ಓಕೆ. ಇದು ಪವರ್ ಪಾಯಿಂಟ್ ಇಲ್ಲಿ ಬಂತು, ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ 2007 ಅದನ್ನು ಒತ್ತಬೇಕು. ಆಗ ಇದು ಬರ್ತದೆ. ಇದರಲ್ಲಿ ನಮಗೆ ಗ್ರೀಟಿಂಗ್ ಕಾರ್ಡ್ ತರ ಬೇಕಾದ್ರೆ ಇಲ್ಲಿ ಡಿಸೈನ್ ಇರ್ತದ, ಅದಕ್ಕೆ ಹೋಗ್ಬೇಕು. ಆಗ ಇಲ್ಲಿ ಡಿಸೈನ್ಸ್ ಬರ್ತದೆ. ಆಗ ಇಲ್ಲಿ ಯಾವ್ದು ಬೇಕು ನಮಗೆ ಡಿಸೈನ್ ಅದೆಲ್ಲ ಮಾಡ್ಬೋದು. ಈಗ ಇದು ಬೇಕು ನಮಗೆ, ಅಥವಾ ಇದು ಬೇಕು. ಈಗ ನೋಡಿ ಹೀಗೆ ಬಂತು. ಈಗ ಇಲ್ಲಿ ಬರೆಯೋದು, ಮತ್ತೆ ಪ್ರಿಂಟ್ ಔಟ್ ಕೊಡ್ಬೋದಲ್ಲ? ಹೌದು. ಇನ್ನೊಂದ ಬೇರೆ ಡ್ರಾಯಿಂಗ್ ಎಲ್ಲ ಇಲ್ವಾ? ಡ್ರಾಯಿಂಗ್ ಉಂಟು. ಇದು ಡೂ ಯು ವಾಂಟ್ ಟು ಸೇ ದಿ ಹ್ಯಾಪಿ ಮದರ್ಸ್ ಡೇ ಅಂತ ಕೊಡು. ಅದನ್ನು ಗ್ರೀಟಿಂಗ್ ಮಾಡಿ ಹ್ಯಾಪಿ ಮದರ್ಸ್ ಡೇ. ಪೇಂಟಾ? ಅಲ್ಲ, ಈಗ ಗ್ರೀಟಿಂಗ್ ಕಾರ್ಡ್ ಮಾಡಿ. ಓಕೆ, ಪೇಂಟ್ ಮಾಡಿ. ಪೇಂಟ್ ಫುಲ್ ಮಾಡಬೇಕು. ಅಲ್ಲಿ ಮ್ಯಾಕ್ಸಿಮಮ್ ಸರಿ. ಇದನ್ನು ಕೊಡು. ಇದನ್ನು ಫುಲ್ ಮಾಡಬೇಕಾದ್ರೆ ಡ್ರ್ಯಾಗ್ ಮಾಡು. ಕೆಳಗೆ ಡ್ರ್ಯಾಗ್ ಮಾಡು. ಎಸ್. ಈಗ ನಮಗೆ ಗಂಟಲು ಡ್ರಾಯಿಂಗ್ ಮಾಡಬೇಕು. ನಿಮಗೆ ಗೊತ್ತುಂಟಾ ಅಮ್ಮ?
ಮತ್ತೆ ನಾನು ಕಲೀಲಿಲ್ವಾ ಕಂಪ್ಯೂಟರ್. ಯಾವ ಬ್ರಷ್ ಬೇಕು ನಂಗೆ ಇದು ಇದು ಸೈಜ್ ನಂಗೆ ಸ್ವಲ್ಪ ಸೈಜ್ ಅದೇ ಕಲರ್ ರೆಡ್. ಈಗ ಹೀಗೆ ಮಾಡಿ ಬೇಕಾದ್ರೆ ಇರೇಸ್ ಮಾಡಬೇಕಾದ್ರೆ ಉಂಟಲ್ಲ ಇದು ಇದನ್ನ ಇದು ಮಾಡಿ ಈ ದೊಡ್ಡ ಮಾಡಿ ಆಗ್ತದೆ ಸೈಜ್ ಅದೇ ಈಗ ಕೊಡೋದು ಸರ್ಚ್ ಕೊಡಂತೆ ಸರ್ಚ್ ಸರ್ಚ್ ಅದ್ರ ಹತ್ರ ಸರ್ಚ್ ಉಂಟಲ್ಲ ಅದಲ್ಲ ಈಚೆದು ಅದನ್ನ ರಬ್ ಮಾಡಂತ ಈಗ ಆಗೋದಿಲ್ಲ. ರಬ್ ಮಾಡಕ್ಕೆ ಬ್ಯಾಕ್ ಹೋದ್ರೆ ಕರೆಂಟ್ ಹೋಯ್ತು ಅಂತ ಬ್ಯಾಡ್ ಲಕ್. ಹಾಯ್ ಫ್ರೆಂಡ್ಸ್, ನಾವು ನಾಳ್ದು ಟೂರಿಗೆ ಹೋಗ್ತಿದ್ದೇವೆ. ಹಾಗೆ ಅದಕ್ಕೆ ಬೇಕಾದ ಸ್ವಲ್ಪ ಥಿಂಗ್ಸ್ ತಗೊಳ್ಳಿಕ್ಕುಂಟು. ಡ್ರೆಸ್ ಅಥವಾ ಕ್ಯಾಪ್, ಬಿಸಿಲಿಗೆಲ್ಲ ಬೇಕಾಗ್ತದಲ್ಲ, ಒಂದೇ ಕ್ಯಾಪ್ ಇರುವುದು ಇಬ್ಬರಿಗೆ 3 ಜನರಿಗೆ ಆಗಬೇಕಲ್ಲ, ಹಾಗೆ ಬೇರೆ ಸ್ವಲ್ಪ ತೆಗಿಲಿಕ್ಕುಂಟು. ಅಪ್ಪ ಬ್ಯಾಂಕಿಂದ ಅಲ್ಲಿಗೆ ಬರ್ತಾರೆ ಬೇಗ. ಬಂದಿರುವರ ಈಗ ಇಲ್ಲ ಅಲ್ಲ? ನಾವೀಗ ಸಂಜೀವ ಶೆಟ್ಟಿಗೆ ಬಂದೆ. ನಾವು ಡ್ರೆಸ್ ತಗೊಳ್ಳಿಕ್ಕೇನಲ್ಲ, ಅಮ್ಮನಿಗೊಂದು ಪ್ಯಾಂಟ್ ಆಗಬೇಕಿತ್ತು. ಡ್ರೆಸ್ ಮೊನ್ನೆ ಜಾತ್ರೆಗೆ ತಗೊಂಡ್ವಲ್ಲ, ಇಲ್ಲವ ಸಂಜೀವ ಶೆಟ್ಟಿಯನ್ನು ಸಂಜು ಶೆಟ್ಟಿ ಅಂತ ನಾನು ಹೇಳ್ತಿದ್ದೆ, ಈಗ ಗೊತ್ತಾಯ್ತು ಸಂಜೀವ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾವು ತಗೊಂಡ್ರೆ ನಾನು ತೋರಿಸ್ತೇನೆ. ಇನ್ನೂ ಅದು ಅಮ್ಮನದ್ದು ಸಿಗಲಿಲ್ಲ, ಮತ್ತು ನನಗೆ ತಗೊಳ್ಬೇಕಲ್ಲ, ಹಾಗೆ ನನ್ನದಿಲ್ಲಿ ಸಿಗಲಿಲ್ಲ. ಒಂದು ತಗೊಂಡ್ರೆ ಅಷ್ಟೇ. ನನಗಿದು ನೈಲನ್ ಇದಾಗಬೇಕು. ಸೊ ಇದು ಈಗ ತಗೊಂಡ್ರೆ ಈಗ ಹೋಗ್ಲಿಕ್ಕೆ ಉಂಟು ಇನ್ನೊಂದು ಕಡೆ ಇಲ್ಲ, ಡಿಮಾರ್ಟಿಗೆ. ಈಗ ಹಾಂ, ನನಗೆ ಮತ್ತು ಅಮ್ಮನಿಗೆ ಒಂದು ತಗೊಳ್ಳಿಕ್ಕೆ. ಮತ್ತೆ ನಾವು ಡಿಮಾರ್ಟಿಗೆ ಬಂದೆವು. ನೋಡಿ ಫ್ರೆಂಡ್ಸ್, ತಗೊಂಡಾಯಿತು. ಈಗ ಹೋಟೆಲಿಗೆ ಹೋಗೋದು ಅಲ್ಲ ಅಮ್ಮ? ಹೋಟೆಲ್ ತಗೊಂಡಾಯಿತು. ನನಗೆ ಒಂದು ಕ್ರಾಕ್ಸ್ ಆಗಬೇಕು, ಅದು ನಾಳೆ ತೆಗಿವ. ಮತ್ತು ಅಲ್ಲೇ ಸ್ಟೇಟ್ ಬ್ಯಾಂಕ್ ಹತ್ರ ಜರ್ಸಿ ಇರ್ತದಮ್ಮ, ಜರ್ಸಿ ಅಲ್ಲೇ ತಗೊಳ್ಳ. ಈಗ ಹೋಟೆಲಿಗೆ ಫ್ರೆಂಡ್ಸ್ ನಾವು ಬಂದೆವು. ಹೋಗುವ ದಾರಿಯಲ್ಲಿ ಕೊರಗಜ್ಜನಲ್ಲಿ ಹೋಗಿ ಬಂದೆವು. ಈಗ ಹೋಟೆಲಿಗೆ ಬಂದಿದ್ದೇವೆ. ಎಲ್ಲ ಶಾಪಿಂಗ್ ಆಗಲಿಲ್ಲ, ನಾಳೆ ಉಂಟು ಸ್ವಲ್ಪ ಅಲ್ಲಮ್ಮ. ನೋಡಿ ಯಾವ ಹೋಟೆಲಿಗೆ ಬಂದಿದ್ದೇವೆ ಗೊತ್ತಾ? ಮಂಗಳದೇವಿ. ನಮ್ಮ ಊರು ಈ ಹೋಟೆಲಿಗೆ ನಮ್ಮ ಊರಿನ ಹೋಟೆಲ್ ಹೆಸರಲ್ಲ, ಪುತ್ತೂರು ಇಲ್ಲಪ್ಪ. ಆದರೆ ನಾನು ಹುಟ್ಟಿದ್ದು ಪುತ್ತೂರು. ಮತ್ತು ಸ್ವಲ್ಪ ಎಷ್ಟು ವರ್ಷ ಇದ್ದೆ ನಾನಲ್ಲಿ? 2 ಇಯರ್ಸ್ ಪುತ್ತೂರಲ್ಲೇ ಇದ್ದೆ. ಫುಲ್ ಬ್ಯುಸಿ ಇದ್ದಾರೆ ಅವರು ಓದೋದ್ರಲ್ಲಿ. ರೋಟಿ, ಪನ್ನೀರ್ ಮಸಾಲ ಮತ್ತು ವೆಜ್ ಬಿರಿಯಾನಿ, ಫ್ರೈಡ್ ರೈಸ್. ನನ್ನ ಬಾಯಿಗೆ ನೀರು ಅಂತ ಒಂದು ಸೂಟ್ ಕೇಸ್ ತಗೊಂಡೆವು, ಸಣ್ಣದು ಬೇಕಿತ್ತು ನಮಗೆ. ನಮ್ಮ ಹತ್ರ ಇಲ್ಲವೇ ಇಲ್ಲ ಸೂಟ್ ಕೇಸ್ ಒಂದು ಕೂಡ. ಹಾಗೆ ಟೂರ್ ಹೋಗ್ಲಿಕ್ಕೆ ಸಾಕ್ತದೆ, ಮತ್ತು ಫ್ಯೂಚರಲ್ಲಿ ಸಹ ಬೇಕಾಗ್ತದಲ್ಲ. 3 ಇಯರ್ಸ್ ವ್ಯಾರಂಟಿ, ಅದರ ಡೀಟೇಲ್ಸಲ್ಲಿ ಮತ್ತೆ ಹೇಳ್ತೇನೆ.
ಫಾರಂ ಮಾಲಲ್ಲಿ ತಗೊಂಡದ್ದು ಸ್ಪಾರಲ್ಲಿ. ಹಾಯ್ ಫ್ರೆಂಡ್ಸ್, ಮನೆಗೆ ಮುಟ್ಟಿದೆವು. ನೋಡಿ ಗಂಟೆ ನೋಡಿ, ನಮಗೆ ಗೊತ್ತಾಗ್ಲಿಲ್ಲ ಟೈಮ್ ಹೋದದ್ದೇ. ಗಂಟೆ ಹತ್ತ ಇತ್ತು. 4 ಗಂಟೆಗೆ ಹೋಗಿದ್ದೇವಲ್ಲ, 5 ಗಂಟೆಗೆ. 5 ಗಂಟೆಗೆ ಹೋಗಿದ್ದೇವೆ. 10 ಗಂಟೆಗೆ 5 ಅವರ್ಸ್ ಬೇಕಾಯ್ತು. ಈಗ ಎಂತೆಲ್ಲ ತಂದಿದೆ ಅಂತ ತೋರಿಸ್ತೇನೆ. ಕವರ್ ಸಂಜೆ ಶೆಟ್ಟಿದು ಮಾತ್ರ, ಮಾಲಿಂದ ತಕೊಳ್ಳಿಲ್ಲ ನಾವು ಕವರು, ಸುಮ್ಮನೆ ಎಂತಕ್ಕೆ ಅಂತ. ನೋಡಿ ಇದು ಅಪ್ಪಂದು ಡ್ರೆಸ್ ಆಯ್ತಾ, ಮತ್ತೆ ಇದು ನನ್ನದು. ಕ್ಯೂಟ್ ಬಾಯ್. ಪಿಂಕ್ ಕಲರ್ ಕಾಲರ್ ಇದ್ದದಿಲ್ಲವೆಲ್ಲ ಟೀ ಶರ್ಟಿನ ಹತ್ರ. ನಾವು ಅವತ್ತಿಂದ ತಗೊಳ್ಬೇಕು ಈ ಥರದ್ದು ಅಂತ ಇಷ್ಟ. ಅವಳಿಗೆ ಇಷ್ಟನೇ ಇರಲಿಲ್ಲ, ಇವತ್ತೇನಪ್ಪ ಇಷ್ಟಪಟ್ಲು. ಅವತ್ತಿಂದ ನಾನು ಹೇಳ್ತಾ ಇದ್ದೆ ತೆಗ್ತದಲ್ಲ ಅಮ್ಮ. ಇದು ನೋಡಿ ಅಪ್ಪಂದು, ಅಪ್ಪನಿಗೆ ಗಮ್ಮತ್ತೆ ಗಮ್ಮತ್ತು ನೋಡಿ. ಮತ್ತೆ ಇದು ಬಿಲ್ಲು, ಇದು ಅಮ್ಮಂದು. ಹೀಗೆ ಮನೇಲಿ ಹಾಕ್ಲಿಕ್ಕೆ. ಇದು ಅಮ್ಮಂದು. ತೆಗ್ತಿದ್ದೀನಿ, ನೆನಪೇ ಇಲ್ಲ ನನಗೆ. ಮತ್ತು ಉಪಾಸಿನೊಂದು ಬೇಕಲ್ಲ ನಾಳೆ. ಐಶಾಬಾಷ್ ನೋಡಿ ಸಾಕಮ್ಮ. ನೀನು ಪಿಂಕ್ ಕಲರ್ ಎಲ್ಲ ಟಾಪ್ ಉಂಟಲ್ಲ ಸುಮ್ಮನೆ ನೋಡಿ. ಪ್ಯಾಂಟ್ ಇದು ಅಮ್ಮಂದು, ಅದು ಶೈನಿಂಗ್. ಇದು ತಗೊಂಡದಲ್ಲ, ಇದು ಮೊದಲೇ ಇತ್ತು. ಮೊನ್ನೆ ಪುತ್ತೂರಿಂದ ತಗೊಂಡದ್ದು. ಅದನ್ನು ತೋರಿಸಂತೆ, ಡ್ರೆಸ್ ತೋರಿಸಂತೆ. ಇದು ಮೊನ್ನೆ ಪುತ್ತೂರಿಂದ ತಗೊಂಡದ್ದು. ಇಡು. ಏಯ್ ಮುದ್ದು, ನನ್ನದಾಗುವಾಗ ನೋಡಿ ಇಷ್ಟೊತ್ತು ಮರ್ಚ್ತಾ ಇದ್ದು ಚಂದ ಮಾಡಿ. ಎಲ್ಲ ನೋಡಿ ಅದೇ ನನ್ನದು ಮಾತ್ರ ಅಲ್ಲಿ ತನಕ ನೋಡಿ ಚಂದ ಮರ್ಚಿದ್ದಿ. ನನ್ನದಾಗುವಾಗ ನೋಡ ತೋರ್ಸಮ್ಮ. ಅದೋ ಎಷ್ಟು ಚಂದ. ನಿನ್ನ ಚಂದ ಮರ್ಚಿದಿ ನೀನು. ಅಬ್ಬಾ ದೇವಾ, ಎಂತ ಮಾರೊಂದು ಉದಾಸೀನ ಆಗ್ತದೆ ಈಗ. ನಾನು ಕಂಪ್ಯೂಟರ್ ಅಲ್ಲಿ ಸ್ವಲ್ಪ ವರ್ಕ್ ಮಾಡಲಿಕ್ಕೆ. ಓಹೋ, ದೊಡ್ಡ ಇವಳು ಸಾಫ್ಟ್ವೇರ್ ಇಂಜಿನಿಯರ್. ಇದು ನೋಡಿ ಅಮ್ಮನಿಗೊಂದು ಬ್ಯಾಗ್, ಸೈಡ್ ಬ್ಯಾಗ್, ಸ್ಮಾಲ್ ಬ್ಯಾಗ್. ಎಷ್ಟು ಇಟ್ಟಿದ್ದೀರಾ? ನಿನ್ನೆ ಎದುರು ಇಟ್ಟದು ಮಾರೈತಿ. ನಾನು ಅದ್ರೊಳಗೆ ನೀನು ಸಕ್ಕರೆ ತರ್ಲಿಕ್ಕೆ ಹೋದವರು. ಚಂದ ಉಂಟಲ್ಲ ಬ್ಯಾಗ್. ಅದ್ರಲ್ಲಿ 2 ಪಾಕೆಟ್ ಉಂಟಲ್ಲ. ಸೊ ಒಳ್ಳೆದು, ಒಳ್ಳೆದು. ನೆಕ್ಸ್ಟ್ ಅಪ್ಪನಿಗೆ ಕ್ರಾಕ್ಸ್ ನೋಡಿ. ಕ್ರಾಕ್ಸ್ ಮತ್ತೆ ಇದೀಗ ಮೇನ್ ಅಂದ್ರೆ ಮೇನ್, ಇದನ್ನೆಲ್ಲ ಇಡ್ಲಿಕ್ಕೆ. ಇದು ತೋರಿಸ್ಬೇಡಿ, ಅದಲ್ಲಿ ನೋಡಿದಲ್ಲ ಅವರಾಗ ಮಾಲಲ್ಲಿ ನೋಡೋದು. ಇದು ಬ್ಯಾಕ್ ಫ್ರಂಟ್ ನೋಡಿ ಫ್ರೆಂಡ್ಸ್. ನಾನು ಓಪನ್ ಮಾಡ್ತೇನೆ ಈಗ. ಕಲರ್ ಅದು ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಕಾಣುವಾಗಿಲ್ಲ. ಚಂದ ಲೈಟ್, ಸ್ವಲ್ಪ ಡೀಸೆಂಟ್ ಕಲರ್. ಅದು ಒಂಥರ ಇದೆಲ್ಲೊಂಥರ ಡಾರ್ಕ್ ಕಾಣ್ತದೆ. ಸೂಪರ್ ಅಲ್ಲ. ಫಾರಂ ಮಾಲಿಂದ ತಗೊಂಡದ್ದು. 3 years ವ್ಯಾರಂಟಿ ಉಂಟು. 1900 ಸಮಥಿಂಗ್ ಆಯಿತು. 3 years ವ್ಯಾರಂಟಿ. 99 ಅಲ್ಲ, ಹೌದು 999. 1 ರೂಪಾಯಿ ಮಾತ್ರ ಕೊಟ್ಟದ್ದು ಅವ್ರು. ಹೌದಾ? ನೋಡಿ ದೂರ ಹೋಗಂತೆ, ದೂರ ಹೋಗು ನೋಡಿ. ಒಳಗೆ ಇದು ಉಂಟು ಲಾಕ್. ಈ ನಂಬರ್ ಒತ್ತಿ ಬಿಡಬೇಡ ಅಂತಲ್ಲ. ಸಂಜು ಶೆಟ್ಟಿ ತೊಟ್ಟಿ ಅಲ್ಲಿ ಮುಟ್ಟಿತ್ತು.
ನೋಡಿ ಇದು ಎಂತ ಅಂದ್ರೆ ಇದು ಇಲ್ಲಿ ಬಟ್ಟೆ ಇಡುದಲ್ಲಮ್ಮ, ಇಲ್ಲಿ ಬಟ್ಟೆ ಇಡುದು, ಮತ್ತೆ ಬಟ್ಟೆ ಅಥವಾ ಎಂತ ಇಡುದು. ಇದೆಂತಮ್ಮ ಲಾಕ್ ಅದನ್ನು ಹೇಗೆ ಒಳಗೆ ಅದ್ರ ಒಳಗೆ ಹಾಗೆ ಹೀಗೆ ನೋಡಿ ಫ್ರೆಂಡ್ಸ್. ಆಗ ಇದು ಬೀಳುದಿಲ್ಲ. ಮತ್ತೆ ಇದು ಇಟ್ಸ್ ಬಟ್ಟೆ ಸಹ ಮತ್ತೆ ಎಂತಾದ್ರು ನಿಮ್ಗೆ ಈಗ ಬ್ರಷ್ ಶೂ ಎಲ್ಲ ಇರ್ಬೇಕಾದ್ರೆ ಇಲ್ಲಿ ಎಲ್ಲ ಇಡ್ಬೋದು. ಎಸ್ ನೋಡೋಣ ಇಟ್ಟು ಒಮ್ಮೆ ಅದನ್ನ ಮತ್ತೆ ಹೊಸತಲ್ಲ ಅದರಲ್ಲೆಲ್ಲ ಅದನ್ನ ಅದರಲ್ಲಿ ಇಡುದು. ಈಗ ನೋಡಿ ಹಾಕಿದಾಳೆ, ತೆಗಿಲಿಕ್ಕೆ ಗೊತ್ತಿಲ್ಲ, ಪರದರ್ತಾ ಇದ್ದಾಳೆ. ಈಗ ಅವಳೇ ಕೇಳ್ಕೊಳ್ತಾ ಇದ್ದಾಳೆ ನಾನು ಹೇಗೆ ಹಾಕಿದಂತೆ. ಈಗ ಕಟ್ ಮಾಡಿದವಳಿಗೆ ಸಮಾಧಾನ ಇಲ್ಲ. ತಾಯ್ಚೆ ಅದ್ರಲ್ಲಿ ಬಟನ್ ಇಲ್ಲ ಮಾರೈತಿ. ತಾಯ್ಚೆ ತಾ ಹಾಗೆಲ್ಲ ಚಂದ ಫೋಲ್ಡ್ ಮಾಡಿಟ್ರೆ ಮಾತ್ರ ತುಂಬುದಿಲ್ಲ, ಅಂದ್ರೆ ನೀನು 2 ಜೊತೆ ಇಡುವಾಗ ಅಲ್ಲಿ ಫುಲ್ ಆಗ್ತದೆ. ಯಬ್ಬಾ ಹಿಡಿಯೋದೇ ಇಲ್ಲ ಬಟ್ಟೆ ಅಂತಲ್ಲ, ಶೀ ವೇಸ್ಟ್ ಅಂತ. ಹೀಗೆ ಫೋಲ್ಡ್ ಮಾಡಿ ಇಡ್ಬೇಕು, ಆಗ ಎಷ್ಟು ಬೇಕಾದ್ರೆ ಹಿಡಿತದೆ. ಇಷ್ಟಲ್ಲ ಇನ್ನೂ ಉಂಟು ನಮ್ಮದು. ಸಾಕು, ಓಕೆ, ಇಷ್ಟ ಆಗ್ತಿದ್ದು ವಿಡಿಯೋಲಿಗೆ ಸ್ಟಾಪ್ ಮಾಡೋಣ. ಇದನ್ನ ಇದು ಮಾಡು, ತೋರಿಸ್ಬೇಕಲ್ಲ ಅವರಿಗೆ. ಈಗ ಅವರಿಗೆ ಬೇಕಾದ್ರಲ್ಲಿ ಆದ್ರೂ ಗೊತ್ತಾಯ್ತಾ? ಇಡ್ಕೊಳ್ಳಿ ಮೇಡಮ್, ಇಡ್ಕೊಳ್ಳಿ ಮೇಡಮ್. ಆ ಬುಕ್ ಎಲ್ಲ ತಂದು ಹಿಡಿತದೆ. ನಾಳೆ ನಾವು ತೋರಿಸ್ತೇವೆ ಪ್ಯಾಕಿಂಗ್ ಮಾಡುವಾಗ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೇವೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸೈಡಲ್ಲಿರೋ ಬೆಲ್ಲನ್ನು ಟಿಂಗ್ ಟಿಂಗ್ ಅಂತ ಕ್ಲಿಕ್ ಮಾಡಿ, ಫಾಲೋ ಮಾಡಿ. ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಅದೇ ಆಯ್ತು, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಅಲ್ಲಿ ಹಾಕಿ, ಇಷ್ಟ ಆಯ್ತು ಅಥವಾ ಎಂತಾದ್ರೂ ಸೈನ್ ಹಾಕಿ. ಬಾಯ್.